ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿ ಸ್ಪರ್ಧೆಯಲ್ಲಿ ಹಲವು ಬಾರಿ ಪದಕಗಳನ್ನು ಪಡೆದಿದ್ದಾರೆ. ಅದೇ ರೀತಿ ರಷ್ಯಾದ ಕುಸ್ತಿಪಟು ಆ ರಷ್ಯಾ ದೇಶದಲ್ಲಿ 98 kgಯಲ್ಲಿ ಆ ರಷ್ಯಾ ದೇಶದ ಒಂದು ಕಾಂಪಿಟೇಷನ್ ಅಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಅವರು ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿಪಟು. ಅವರು ಕೂಡ 107 kg ದೇಹ ತೂಕವನ್ನ ಹೊಂದಿರ್ತಾರೆ. ಜೋರಾಗಿ ಪ್ರೇಕ್ಷಕರು ಚಪ್ಪಾಳೆ ತಟ್ಟಿ ಅವರನ್ನ ಸ್ವಾಗತಿಸಬೇಕಂತ ಕೇಳಿಕೊಳ್ತೇವೆ. ಅದೇ ರೀತಿ ಶಾಂತ ರೀತಿಯಿಂದ ಈ ಒಂದು ಕುಸ್ತಿ ಕಾರ್ಯಕ್ರಮವನ್ನ, ಕೊನೆಯ ಕುಸ್ತಿ ಇದು, ಈ ಕುಸ್ತಿ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನೆರವೇರಿಸಿದಂತಹ ನಮ್ಮ ಸಿದ್ದೇಶ್ವರ ಜಾತ್ರಾ ಕಮಿಟಿಯವರಿಗೂ ಹಾಗೂ ನಮ್ಮ ಇಲ್ಲಿ ಬಿಜಾಪುರದ ಮಾಜಿ ಪೈಲ್ವಾನರು ನಮ್ಮ ಗಬ್ಬರಣ್ಣ ಇರಬಹುದು, ನಿಂಗಪ್ಪ ಹೊಸ್ತಾದವರು, ಅಮ್ಮಗೊಂಡ ಹಾಗೂ ಮಲ್ಕಾಜಿ ಅವರು ಕೂಡ ಈ ಒಂದು ಕುಸ್ತಿಗೆ ಸಾಥನ್ನು ನೀಡಿರ್ತಾರೆ. ಅವರಿಗೂ ಕೂಡ ನಮ್ಮ ಧನ್ಯವಾದಗಳನ್ನು ಅರ್ಪಿಸಿ ಈ ಕುಸ್ತಿಯನ್ನ ಪ್ರಾರಂಭ ಮಾಡ್ತೀವಿ. ಗಿರೀಶಣ್ಣ ಪಂಚರ ಶ್ರೀ ಗುರ್ಲಿಂಗ್ ನ್ಯಾಮಗೌಡ್ ಸಾಹೇಬರು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯದ ಅತ್ಯಂತ ಹೆಮ್ಮೆಯ ಕುಸ್ತಿಪಟುಗಳು ಹಾಗೂ ಶ್ರೀ ಮಲ್ಲಪ್ಪ ಪೂಜಾರಿ ಕುಂಬಾರಳ್ಳವರು ಈ ಕುಸ್ತಿ ಪಟುಗಳಿಗೆ ಪಂಚರಾಗಿ ಕಾರ್ಯವನ್ನ ನಿರ್ವಹಿಸಬೇಕು. ಅತ್ಯಂತ ಹೆಮ್ಮೆಯ ವಿಷಯ. ಈ ಒಂದು ಕುಸ್ತಿ ಪಂದ್ಯಾವಳಿಗೆ ಮೈದಾನಕ್ಕೆ ಸಹಾಯಧನವನ್ನು ನೀಡಿರ್ತಕ್ಕಂಥ ಪ್ರತಿಷ್ಠಿತ BLDಯ ಹೆಮ್ಮೆಯ, ನಮ್ಮ ವಿಜಾಪುರ ಜಿಲ್ಲೆಯ ಹೆಮ್ಮೆಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬರಿಗೆ ಸಿದ್ದೇಶ್ವರ ಸಂಸ್ಥೆಯ ಪರವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ವಿಜಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀ MB ಪಾಟೀಲ್ ಸಾಹೇಬರಿಗೆ ಮೈದಾನಕ್ಕೆ ಸಹಾಯಧನವನ್ನು ನೀಡಿದ್ದಾರೆ. ಅವರಿಗೆ ನಾವು ಅತ್ಯಂತ ಚಿರಋಣಿ. ಹಾಗೂ ಶ್ರೀ ಶಿವಾನಂದ ಪಾಟೀಲ್ ಸಾಹೇಬರಿಗೂ ಕೂಡ ನೆನೆಯದೇ ಇರಲಾರರು. ಅವರಿಗೂ ಕೂಡ ಈ ಕುಸ್ತಿ ಪಂದ್ಯಾವಳಿಗೆ ಸಹಾಯಧನವನ್ನು ಹಾಗೂ ಪ್ರೋತ್ಸಾಹಕ್ಕಾಗಿ ಅವರು ಕೂಡ ಸಹಾಯ ಹಸ್ತ ಚಾಚಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಇವತ್ತಿನ ಟೈಟಲ್ ಕುಸ್ತಿ ಸಿದ್ದೇಶ್ವರ ಕೇಸರಿ ಪ್ರಶಸ್ತಿಗೆ ಪಾತ್ರರು ಯಾರಾಗುತ್ತಾರೆ, ಗದೆಯನ್ನ ಯಾರು ಎತ್ತಿಕೊಳ್ತಾರೆ ಅನ್ನುವಂತ ಕುತೂಹಲವನ್ನ ಮೂಡಿಸ್ತಕ್ಕಂಥ ಈ ಕುಸ್ತಿಗೆ ಪಂಚರಾಗಿ ಕಾರ್ಯವನ್ನ ನಿರ್ವಹಿಸ್ತಕ್ಕಂಥ ಶ್ರೀ ಪ್ರಮೋಣ ಗೊಬ್ಬೂರ್ ಹಾಗೂ ನಿಂಗಪ್ಪಣ್ಣ ಕುಂದುರ್ಗಿ, ಶ್ರೀ ಮಲ್ಲಪ್ಪ ಪೂಜಾರಿ ಅವರು ಬಹಳಷ್ಟು ಕುತೂಹಲಕಾರಿಯಾಗಿರುವಂತ ಈ ಪಂದ್ಯ. ಎಲ್ಲರೂ ಜೋರಾದಂತ ಚಪ್ಪಾಳೆ ತಟ್ಟುವುದರ ಮೂಲಕ ಸಿದ್ದೇಶ್ವರ ಕೇಸರಿ ಪ್ರಶಸ್ತಿ ಕುಸ್ತಿ ತಾವೆಲ್ಲರೂ ವೀಕ್ಷಿಸ್ತಾ ಇದ್ದೀರಿ. ಈ ಮದಗಜಗಳ ಒಂದು ಸಮಗ್ರ ಹೋರಾಟ ಇನ್ನು ಕೆಲವು ನಿಮಿಷಗಳಲ್ಲಿ ಫಲಿತಾಂಶ ಹೊರಬೀಳಲಿದೆ. ಯಾರು ಟೈಟಲ್ ಅನ್ನು ತೆಗೆದುಕೊಳ್ತಾರೆ, ಯಾರು ಗದೆಯನ್ನ ತಾವು ಗೆಲ್ತಾರೆ ಅನ್ನೋದು ಕುತೂಹಲಕಾರಿಯಾಗಿ ನೋಡ್ತಾ ಇರ್ತಕ್ಕಂಥ ನಿಮ್ಮೆಲ್ಲರಿಗೆ ಅತ್ಯಂತ ಚಿರಋಣಿ, ಅತ್ಯಂತ ಧನ್ಯವಾದಗಳು. ಇಷ್ಟು ಹೊತ್ತು ಸಮಯವಾದರೂ ಕೂಡ ನಾವು ಕುಸ್ತಿ ಕಲೆಗೆ ನೀಡಿ ಬೆಳೆಸುವಲ್ಲಿ ಈ ಕುಸ್ತಿ ಕಲೆಗೆ ತಾವು ನೀಡಿರ್ತಕ್ಕಂಥ ಕೊಡುಗೆ ಬಹಳ ಅಪಾರವಾದದ್ದು. ಇಲ್ಲಿ ಪ್ರೇಕ್ಷಕರು ದಯಮಾಡಿ ಸಹಕರಿಸಬೇಕು. ಅಲ್ಲಿ ನಿರ್ಣಾಯಕರ ಸ್ಥಾನದಲ್ಲಿದ್ದಾರೆ. ದಯಮಾಡಿ ಕುಸ್ತಿ ನಿರ್ಣಯ ಆಗುವಲ್ಲಿ ಹೆಚ್ಚು ಕಡಿಮೆ ಆದರೆ ಅದು ನೀವೇ ನಮಗೆ
ಮತ್ತೆ ಪ್ರಶ್ನೆ ಮಾಡ್ತೀರಿ. ಅದಕ್ಕೋಸ್ಕರ 3 ಮಂದಿ ನಿರ್ಣಾಯಕರು ಒಳಗಡೆ ಇದ್ದಾರೆ, ತಾವು ಸಹಕರಿಸಬೇಕು. ಕುಸ್ತಿಯನ್ನ ಶಾಂತಿ ರೀತಿಯಾಗಿ ಆಲಿಸ್ಬೇಕು. ನಮ್ಮ ಕುಸ್ತಿ ಕಲೆಗೆ ಪ್ರೋತ್ಸಾಹ ಹಾಗೂ ಕುಸ್ತಿಪಟುಗಳು ಬೆಳೆಸುವಲ್ಲಿ ಶ್ರೀ ಸಾಹೇಬಣ್ಣ ಕಾಕ ಬೋವಿ ಅವರು ಯಾವತ್ತೂ ಹಗಲಿರುಳು ಶ್ರಮಿಸಿ ನಮಗೆ ಬಹಳಷ್ಟು ಕುಸ್ತಿಪಟುಗಳಿಗೆ ಪ್ರೋತ್ಸಾಹ ಹಾಗೂ ಹುರಿ ಹುಮ್ಮಸವನ್ನ ತುಂಬುತ್ತಾ ಇದ್ದಾರೆ. ಅವರಿಗೂ ಕೂಡ ನಾವು ಸದಾ ಚಿರಋಣಿ. ಪ್ರತಿಷ್ಠಿತ ಸಿದ್ದೇಶ್ವರ ಕೇಸರಿ ಪ್ರಶಸ್ತಿಗೆ ಕಥೆಯನ್ನ ದಾನವಾಗಿ ನೀಡಿರುವಂತ ಆನಂದ್ ಬಾಗಾದಿ ಬಬಲೇಶ್ವರಿ ಅವರಿಗೆ ಅತ್ಯಂತ ಚಿರಋಣಿ ಹಾಗೂ ಅಭಿನಂದನೆ, ಧನ್ಯವಾದಗಳನ್ನ ಸಮರ್ಪಣೆಯನ್ನ ಮಾಡ್ತಾ ಇದ್ದೇವೆ. ಬರೇ ಅಲಾದೆಲ್ಲ ಕುಡ್ಲಾತವ ಅವನಿಗೆ ಬಿಡ್ಬಾರ್ದಲ್ಲ, ಅವನಿಗೆ ಆಡದ ಚಂದಾಗೆ ಬಿಟ್ಬಿಟ್ಟು ಹಾಕಲತ್ತನವ ಪಾಯಿಂಟ್ ಕುಸ್ತೇವು. ಮಹಿಳಾ ಕುಸ್ತಿ ಮಾಡಿರುವಂತ ಕುಸ್ತಿಪಟು ಅವರ ಟೈಟಲ್ ಅನ್ನು ಸ್ವೀಕರಿಸಲು ಕಾಸ್ಟ್ಯೂಮ್ ಮೇಲೆ ಬರಬೇಕು. ಪ್ರಸಾದ್ ಗಿರೀಶ್ ಅವ್ರಿಗೆ ಹೇಳ್ರಿ, ಗಿರೀಶ್ ಹೇಳ್ರಿ, ಟೈಟಲ್ ತೊಳಕ ಆ ಮಹಿಳಾ ಕುಸ್ತಿಪಟು ಕಾಸ್ಟ್ಯೂಮ್ ಮೇಲೆ ರೆಡಿ ಎಲ್ಲ ಕೇಳ್ರಿ. ಆಯ್ತಾಯ್ತ್ರಿ. ಮಹಿಳಾ ಸಿದ್ದೇಶ್ವರ ಕೇಸರಿ ಸ್ವೀಕರಿಸಲು ಮಹಿಳಾ ಕುಸ್ತಿಪಟು ಕಾಸ್ಟ್ಯೂಮ್ ಮೇಲೆ ರೆಡಿ ಇರಬೇಕು. ಈಗಾಗಲೇ ಸಿದ್ದೇಶ್ವರ ಕೇಸರಿ ಪ್ರಶಸ್ತಿಗೆ ಹೋರಾಟ ನಡೀತಾ ಇದೆ. ಫಲಿತಾಂಶ ಇನ್ನೇನು ಸ್ವಲ್ಪ ಸಮಯದಲ್ಲಿ ಹೊರಬೀಳಲಿದೆ. ಯಾರು ಸಿದ್ದೇಶ್ವರ ಕೇಸರಿ ಆಗಲಿದ್ದಾರೆ? ಈ ಬಾರಿ ಸಿದ್ದೇಶ್ವರ ಕೇಸರಿ ಪ್ರಶಸ್ತಿ ಪಂದ್ಯಾವಳಿ महिला कुश्ती का महिलाओं के कुश्ती टाइटल कुश्ती कुश्ती स्टॉप ಆಗಿಲ್ಲ